ಆ ಬಿಜೆಪಿ ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿಯಾಗಿ ಈಗ ಢವಢವ ಎಲ್ಲ ಕಡೆನೂ ಇರುತ್ತೆ. 70 ಕ್ಷೇತ್ರಗಳಲ್ಲಿ ಇದ್ದಾರೆ 699 ಅಭ್ಯರ್ಥಿಗಳು. ಮೊದಲಿಗೆ ಅಂಚೆ ಮತ ಎಣಿಕೆ ನಡೆಯುತ್ತೆ. ದೆಹಲಿ ಮಹಾ ಫಲಿತಾಂಶ ಪ್ರಕಟವಾಗಲಿದೆ ಇನ್ನು ಕೆಲವು ಕ್ಷಣಗಳಲ್ಲಿ. ದೇಶದ ರಾಜಧಾನಿ ದೆಹಲಿಯಲ್ಲಿ ಯಾರು ಗದ್ದುಗೆಯನ್ನು ಹಿಡ್ಕೊಳ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. 1993ರಿಂದ ಇಲ್ಲಿಯವರೆಗೂ ಕೂಡ ಬಿಜೆಪಿ ಗದ್ದುಗೆಯನ್ನು ಹಿಡ್ಕೊಳ್ಳೋದಕ್ಕೆ ವಿಫಲವಾಗಿ ಹೋಗಿದೆ. ಬಟ್ ಈಗ ಆಮ್ ಆದ್ಮಿ ಪಕ್ಷ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸುತ್ತಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಅರೆ, ರಾಷ್ಟ್ರೀಯ ಪಕ್ಷವಾಗಿರುವಂಥ ಕಾಂಗ್ರೆಸ್ ಏನು ಸರ್ ಅಂತಂದಾಗ ಅವರು ಕಳೆದ 10 ವರ್ಷಗಳಿಂದಲೂ ಕೂಡ ಮೇಲ್ಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅದೇ ನಂಬರಲ್ಲಿ ಇದ್ದಾರೆ. ಮೇಲ್ಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ಈಗ, ಅದೇ ನಂಬರಲ್ಲೇ ಇದ್ದಾರೆ. ಯಾಕೆ ಅಂತಂದರೆ ಒಂದೇ ಒಂದು ಖಾತೆಯನ್ನು ಕೂಡ ಓಪನ್ ಮಾಡೋಕ್ಕಾಗಿಲ್ಲ. ಈ ಬಾರಿನೂ ಅವರು ಸೀರಿಯಸ್ ಆಗಿದ್ದಾರಾ? ಐ ಡೌಟ್ ಅನ್ಸುತ್ತೆ. ಕೇಜ್ರಿವಾಲ್ ಮತ್ತೆ ಅಧಿಕಾರಕ್ಕೆ ಬರ್ತಾರೆ. ದೆಹಲಿ ಸಿಎಂ ಅತಿಶಿ ವಿಶ್ವಾಸವನ್ನು ವ್ಯಕ್ತಪಡಿಸಿದರೆ ದೇವಸ್ಥಾನಕ್ಕೆ ಹೋಗಿದ್ರು ಅವರು. ಈಗಷ್ಟೇ ದೇವಸ್ಥಾನಕ್ಕೆ, ಹನುಮಂತನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಚೆ ಬಂದಾಗ ಮಾತನಾಡಿದ್ದದು. ದೆಹಲಿ ಜನ ಕೇಜ್ರಿವಾಲ್ ಪರ ಇದ್ದಾರೆ ಅನ್ನುವಂಥ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಅದು ವಿಶ್ವಾಸ ವ್ಯಕ್ತಪಡಿಸೋದ್ರಲ್ಲಿ ಯಾವ ತಪ್ಪು ಇಲ್ಲ. ಬಟ್ ಆ ವಿಶ್ವಾಸವನ್ನು ವ್ಯಕ್ತಪಡಿಸೋಕ್ಕೆ ಒಂದಿಷ್ಟು ಕಾರಣಗಳು ಬೇಕಲ್ವ. ಸೊ ಅತಿಶಿ ಸಿಂಗ್ ಈಗ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಎಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಚೆ ಬಂದು ಮಾತನಾಡಿ ಹೇಳಿದ್ದಾರೆ, ನಮಗೆ ವಿಶ್ವಾಸ ಇದೆ ದೆಹಲಿಯ ಜನ ನಮ್ಮ ಕೈ ಹಿಡಿತಾರೆ ಅಂತ ಹೇಳಿ. ಕಾರ್ಡ್ ಪ್ಲೇ ಮಾಡಿದ್ದಿದ್ದೇ ಅತಿಶಿ ಅವರನ್ನ ತಂದರೆ ಮಹಿಳಾ ಮತದಾರರು ಈ ಜೊತೆಗೆ ಈ ಬಾರಿ ನಿಂತ್ಕೊಳ್ತಾರೆ ಅನ್ನುವಂಥದ್ದು. ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋಗಿ ಆಚೆ ಬಂದ ನಂತರವೂ ಕೂಡ ರಾಜೀನಾಮೆ ಕೊಟ್ಟ ನಂತರ ಯಾರನ್ನ ಮಾಡಬೇಕು ಅಂತಂದಾಗ ಅತಿಶಿ ಅವರನ್ನ ಮುನ್ನೆಲೆಗೆ ತಂದರು. ಕಾರಣ ಅಲ್ಲಿ ಮಹಿಳಾ ಮತದಾರರನ್ನ ಹೆಚ್ಚಿನ ರೀತಿಯಲ್ಲಿ ಓಲೈಕೆ ಮಾಡ್ಕೊಳ್ಳೋಕ್ಕೆ ಕೊಟ್ಟಂತ ಫ್ರೀ ಬೀಸು ಜೊತೆಗೆ ಮಹಿಳಾ ಮತದಾರರು ಜೊತೆಗಿದ್ರೆ ಹೆಚ್ಚಿನ ಆಸಕ್ತಿ ಇದೆ ಅಂತ ಹೇಳಿ. ಬಟ್ ಎಕ್ಸಿಟ್ ಪೋಲ್ಗಳಲ್ಲಿ ನನಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದ್ದಿದ್ದೇನು ಅಂದರೆ 11 to 15%, ಅಂದರೆ 11ರಿಂದ 15%. ಯಾಕಂದರೆ ಅಲ್ಲಿ 12 ಕ್ಷೇತ್ರಗಳಲ್ಲಿ ಮುಸ್ಲಿಂ ಡಾಮಿನೇಟ್ ಆಗಿರುವಂಥ ಕ್ಷೇತ್ರಗಳು, ಅದು ಮುಸ್ಲಿಮರೇ ನಿರ್ಧಾರ ಮಾಡುವಂಥ ಕ್ಷೇತ್ರಗಳು 12 ಕ್ಷೇತ್ರಗಳಿದೆ ದೆಹಲಿಯಲ್ಲಿ, ಒಟ್ಟು 70 ಕ್ಷೇತ್ರಗಳಲ್ಲಿ. ಇನ್ನುಳಿದಂಥ ಕ್ಷೇತ್ರಗಳಲ್ಲೂ ಇದೆ, ಬಟ್ ಪೂರ್ತಿ ಬದಲಾವಣೆನೇ ಮಾಡಿಬಿಡುವಂಥ ಮಟ್ಟಕ್ಕೆ ಇಲ್ಲ ಅಂತಲ್ಲ. ಆದರೆ ಈ ಬಾರಿ ಎಕ್ಸಿಟ್ ಪೋಲ್ಗಳಲ್ಲಿ ಆ ಲೆಕ್ಕಾಚಾರಗಳನ್ನು ನೋಡಿದಾಗ 11ರಿಂದ 15% ಅದು ಬಿಜೆಪಿ ಕಡೆಗೆ ಹೋಗುತ್ತೆ ಅಂತಿದ್ದಾರೆ. ನಂಗೆ ವೆರಿ ಸರ್ಪ್ರೈಸ್ ಅನ್ನಿಸ್ತದೆ. ಈ ಬಾರಿ ಚುನಾವಣೆಯಲ್ಲಿ ಏನಾಗುತ್ತೆ, 50ಕ್ಕೂ ಅಧಿಕ ಸೀಟ್ಗಳಲ್ಲಿ ಗೆಲ್ಲುವ ವಿಶ್ವಾಸವಿದೆ. ದೆಹಲಿ ಬಿಜೆಪಿ ಅಧ್ಯಕ್ಷ ವೀರೇಂದ್ರ ಸಚದೇವ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. 70 ಇಟ್ಕೊಳ್ಳಿ, ಯಾರು ಬೇಡ ಅಂತಾರೆ ನಿಮಗೆ. ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ನಿಶ್ಚಿತ. ಬಟ್ ಇದೇ ರೀತಿಯಾದಂಥ ನಂಬರ್ಸ್ಗಳು ನಿಮಗೆ ಕಾಣಿಸಿಕೊಳ್ಳುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಯಾವ ನಂಬರ್ಸ್ಗಳು ಅಂತಂದರೆ 2013-15ರಲ್ಲಿ ಚುನಾವಣೆ ನಡೆದಾಗ ಆಮ್ ಆದ್ಮಿ ಪಕ್ಷ ಪಡ್ಕೊಂಡಂತಹ ಸೀಟ್ಗಳು, 2020ರಲ್ಲಿ ಆಮ್ ಆದ್ಮಿ ಪಕ್ಷ ಪಡ್ಕೊಂಡಂತಹ ಸೀಟ್ಗಳು ಸೇಮ್. ಲೋಕಸಭೆಯಲ್ಲಿ ಬಿಜೆಪಿ NDA ಪಕ್ಷ 2014ರಲ್ಲಿ ಪಡೆದಂಥ ಸೀಟ್ಗಳು, 2019ರಲ್ಲಿ ಪಡೆದಂಥ ಸೀಟ್ಗಳು, 2024ರಲ್ಲಿ ಪಡ್ಕೊಂಡಂಥ ಸೀಟ್ಗಳು ಸೇಮ್. ಆದರೆ ಆಮ್ ಆದ್ಮಿ ಪಕ್ಷ ಈಗ ಅಧಿಕಾರವನ್ನು ಹಿಡಿದುಕೊಳ್ಳೋಕೆ ಸಾಧ್ಯ ಆಗುತ್ತಾ ದೆಹಲಿಯಲ್ಲಿ? ನಮಗೇನು ಸರ್ ರಾಜ್ಯದಕ್ಕೆ ಲಾಭ ಅಂತಂದರೆ, ರಾಜ್ಯಕ್ಕೇನು ಲಾಭ ಅನ್ನುವಂಥದ್ದು ಪ್ರಶ್ನೆ ಅಲ್ಲ. ನಮ್ಮ ದೇಶದ ರಾಜಧಾನಿಯ ಗದ್ದುಗೆಯನ್ನು ಯಾರು ಹಿಡ್ಕೊಳ್ತಾರೆ, ಜೊತೆಗೆ ಕೇಂದ್ರದಲ್ಲಿ ಇಷ್ಟೊಂದು ಅಧಿಕಾರವನ್ನು ಹಿಡ್ಕೊಂಡು ಕೂತರೂ ಕೂಡ ಬಿಜೆಪಿಗೆ ಅಲ್ಲೇ ಇರುವಂಥ ಮಾತೆತ್ತಿದ್ರೆ ನಾರ್ತ್ ಬ್ಲಾಕು, ಸೌತ್ ಬ್ಲಾಕು, ಪಾರ್ಲಿಮೆಂಟು ಅಲ್ಲೇ ಸುತ್ತಾಡುವಂಥದ್ದಿದ್ರೂ ಕೂಡ ದೆಹಲಿಯ ಗದ್ದುಗೆಯನ್ನು ಹಿಡ್ಕೊಳ್ಳೋಕೆ ಯಾಕೆ ಆಗಲಿಲ್ಲ? ಏನು ಸರ್, ಮೋದಿಯವರು ಅಲ್ಲೇ ಇದ್ದು ಕೂಡ, ಅವ್ರ ನಿವಾಸನೂ ಅಲ್ಲೇ ಇದ್ದು ಕೂಡ ದೆಹಲಿಯನ್ನು ಹಿಡ್ಕೊಳ್ಳೋಕ್ಕಾಗ್ತಿಲ್ವ ಅವರಿಗೆ? 100% ಅದೇ ಪರಿಸ್ಥಿತಿ ಬಿಜೆಪಿಗಾಗಿದೆ. ಸರ್ವ ಪ್ರಯತ್ನಗಳನ್ನು ಕೂಡ ಸತತ 2 ಚುನಾವಣೆಗಳಿಂದಲೂ ಕೂಡ ಬಿಜೆಪಿ ಮಾಡ್ಕೊಂಡು ಬಂದಿದೆ, ಶತಾಯ ಗತಾಯವಾಗಿ. ಈ ಬಾರಿ ಹೊಸ ಕ್ಯಾಲ್ಕುಲೇಷನ್ ಮೂಲಕವಾಗಿ ಬರ್ತಾ ಇದ್ದಾರೆ. ಇನ್ನೊಂದು ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇರುವಂಥದ್ದು ಆಮ್ ಆದ್ಮಿ ಪಕ್ಷದ ಮೇಲೆ ಇರುವಂಥ ಭ್ರಷ್ಟಾಚಾರದ ಆರೋಪಗಳು. ಯಾವ ಪಕ್ಷ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಮಾಡ್ಕೊಂಡು ಬಂದು ದೆಹಲಿಯಲ್ಲಿ ಅಣ್ಣಾ ಹಜಾರೆ ಜೊತೆಗೆ ಕೂತ್ಕೊಂಡು ಹೋರಾಟವನ್ನು ಮಾಡಿ UPA ಸರ್ಕಾರವನ್ನು ಕೆಳಗಿಳಿಸೋ ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ರು, ಶೀಲಾ ದೀಕ್ಷಿತ್ ಅವರು ಮತ್ತೊಂದು ಬಾರಿ ಗೆಲ್ಲದೇ ಇರೋ ರೀತಿಯಲ್ಲಿ ಹೋರಾಟವನ್ನು ಮಾಡಿಕೊಂಡು ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸಿ ಬಂದರು. ಯಾವ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ ಅದೇ ಭ್ರಷ್ಟಾಚಾರದ ಆರೋಪದಲ್ಲಿ ಜೈಲಿಗೆ ಹೋಗುವ ಬರುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗೋಯ್ತು.